ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು. ಈ ನಿನ್ನ ಕ್ಷೀರಪಾತ್ರೆಯು ಮಾತ್ರ ಬತ್ತುವುದಿಲ್ಲ. ಇದು ಒಂದು ಕ್ಷೀರವೇನಂತಿದ್ದರು ಅದರಲ್ಲಿ ಆ ಕ್ಷೀರವನ್ನು ಸಾಗರವಾಗಿ ಹರಿಸಬೇಕಿಲ್ಲ ದೇವ, ಸಾಗರವಾಗಿ ಹರಿಸಬೇಕಿಲ್ಲ. ನೀನು ಕೊಟ್ಟ ಹಾಲು ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿದೆ. ಉಳಿದ ಹಾಲು ಉಕ್ಕಿ ಹರಿಯುತ್ತಿರುವುದು ನೋಡುವುದಿಲ್ಲ. ನೋಡಬೇಕು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರಬೇಕು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ಅವರನ್ನು ಕಾಪಾಡುವ ಭಾರವೂ ನಿನ್ನದಾಗಿದೆ. ಇದರ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಆ ದುರ್ಯೋಧನನು ತಾನಾಗಿಯೇ ಕೊಡದೆ ಹೋದರೆ ಆ ಪಾಂಡವರನ್ನು ನಾನು ಎಂದೆಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಹೋಗುವುದು. ನೀವು ಸಹ ಅಲ್ಲಿರುವ ಹಿಂದೆಂದು ನಡೆಯದ ವಿಚಿತ್ರವಾದ ಘಟನೆಯೊಂದು ಅಲ್ಲಿ ನಡೆಯುವುದು. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರುವುದನ್ನು ಮಾತ್ರ ಮರೆಯಬೇಡ. ಆಗುವುದು ಪರಮಾತ್ಮ.